ಬೇಕು ಆಗಲೇಬೇಕು 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 ಆಗಲೇಬೇಕು. ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ರಾಜ್ಯದ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳ ಪೌರ ನೀರು ಸರಬರಾಜು ನೌಕರರ ವಿಶೇಷ ನೇರ ನೇಮಕಾತಿ ಮತ್ತು ಇತರ ಬೇಡಿಕೆಗಳ ಕುರಿತು ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಯಿತು. ಈ ಹೋರಾಟದಲ್ಲಿ ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಪಾವಗಡ ಶ್ರೀರಾಮ್ರವರು ಈ ಹೋರಾಟದ ಮುಖ್ಯ ಉದ್ದೇಶವನ್ನು ತಿಳಿಸಿದರು. 24 ಗಂಟೆ ಕೆಲಸ ಮಾಡಿದ್ರು ಶಾಸಕರು ಕೌನ್ಸಿಲ್ ನಮ್ಮ ಪರವಾಗಿ ಧ್ವನಿ ಎತ್ತಬೇಕಾ ಬೇಡವಾ? ಕೆಲಸ ಮಾಡಕ್ ಮಾತ್ರ ನಾವು ಶಿವ ಲಿಂಗ ರಾಮ ಬರ ಅನ್ನೋದು, ನಮ್ಮ ಹತ್ರ ಕೆಲಸ ಮಾಡ್ಕೋಬಾರದು. ಕೆಲಸ ಮುಗಿದಾಯ್ತು, ದಸರಾ ಮುಗಿದಾಯ್ತು, ಕೈ ಬಿಡೋದು. ಅದಕ್ಕೆ ನಮ್ಮ ನೋವನ್ನ, ನಮ್ಮ ಸಮಸ್ಯೆನ ನಾವೇ ಪರಿಹಾರ ಮಾಡ್ಕೋಬೇಕು. ಯಾರ ಬೇರೆಯವ್ರು ಮಾಡ್ತಾರೆ, ಬೇರೆಯವ್ರು ಬರ್ತಾರೆ ಅಂತ ಭ್ರಮೆ ಅದು, ಹೌದಾ ಅಲ್ವಾ? ಮತ್ತೆ ನಾವೆಲ್ಲ ಸೇರ್ಬೇಕಾ ಒಗ್ಗಟ್ಟಾಗಿ? ಒಂದ್ ಕಡೆ ಇರ್ಬೇಕಾ ಬೇಡವ? ನಾವು ಇದ್ರೆ ಅಲ್ವಾ ನ್ಯಾಯ ಸಿಗೋದಾ? ಹೌದಾ ಅಲ್ವಾ? ಮತ್ತೆ ನಾವು ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಕೂತ್ಕೊಂಡ್ರೆ, ಅಲ್ಲಿ ಕಳ್ಳೆಕಾಯಿ ತಿಂತ ಇದ್ರೆ ಯಾರು ನೋಡ್ತಾರೆ ನಮ್ಮನ್ನ? ಯಾರು ಗಮನಿಸ್ತಾರೆ? 25 ವರ್ಷ ಯಾವತ್ತಾದ್ರೂ ಹೋರಾಟ ಮಾಡಿದೀವ? ಫಸ್ಟ್ ಟೈಮ್ ಮಾಡ್ತಾ ಇದೀವಾ? ಕರ್ನಾಟಕ ರಾಷ್ಟ್ರ ಮಾಡ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ಮಾಡ್ಬೇಕು ನಾವು ಹೋರಾಟ. ಮೊದಲನೇ ಸಲ ಮಾಡೋಣ, ಆದ್ರೆ ನಿಯತ್ತಾಗಿ ಮಾಡೋಣ. ಅಲ್ಲಿ ಕಳ್ಳೆಕಾಯಿ ತಿಂದು ಅಲ್ಲೆಲ್ಲ ಅಂಗಡಿಗೆ ಹೋಗಿ ಬಟ್ಟೆ ತಗೊಳಕ್ ಹೋಗೋದು, ಮತ್ತೆ ಇನ್ನೊಂದಕ್ಕೆ ಹೋಗೋದು, ಮತ್ತೆ ಅಲ್ಲೆಲ್ಲ ಮರದಲ್ಲಿ ನಿಲ್ಕೊಳ್ಳೋದು. ಹೋರಾಟಕ್ಕೆ ಆಭಾಸ ಮಾಡಬಾರ್ದು. ಹೋರಾಟಕ್ಕೆ ಆಭಾಸ ಮಾಡ್ಬೇಕಪ್ಪ ಅಂದ್ರೆ ಯಾಕೆ ಡೇಟ್ ಕರಿಬೇಕು? ನಾವು ಡೇಟ್ ಫಿಕ್ಸ್ ಆದ್ಮೇಲೆ ಶಿಸ್ತಾಗಿ ಇರ್ಬೇಕಾ ಬೇಡ? ಮೊದಲನೇ ದಿನ ಹಿಂಗಾದ್ರೆ ನಾವು ಗುರುವಾರವರೆಗೂ ಇರ್ಬೇಕಾ ಬೇಡ? ನಾವು ಆಗಿದ್ದಾಗಿದೆ, ಏನಾಗುತ್ತಾಗ್ಲಿ, ಸರ್ಕಾರ ನಮ್ಗೆ ನ್ಯಾಯ ಕೊಡ್ಬೇಕಾ ಬೇಡವಾ? ಮತ್ತೆ ಕೊಡ್ಬೇಕಂದ್ರೆ ನಾವ್ ಹೆಂಗಿರ್ಬೇಕಲ್ವಾ? ನಮ್ ಜವಾಬ್ದಾರಿ ಹೆಂಗಿರ್ಬೇಕಲ್ವಾ? ಒಂದು ಸತ್ಯ ವಿಷಯ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮನ್ನ ಕಡೆಗಣಿಸೋದು ಸತ್ಯ ಅಲ್ವಾ? ಎಲ್ಲರಿಗೂ ಅನುಕೂಲ ಮಾಡ್ತಾ ಇದೆ. ನಾವು ಕೂಡ ಹೋರಾಟ ಮಾಡಬಾರ್ದು. ನಮ್ಮ ಸಿದ್ದರಾಮಯ್ಯ, ಹಿಂದೆ ಸಿದ್ದರಾಮಯ್ಯ, ಬಡವ ಸಿದ್ದರಾಮಯ್ಯ ಏನೋ ಒಂದು ಸಹಾಯ ಮಾಡ್ತಾ ಇದ್ರೆ ಸುಮ್ಮನೆ ಇದ್ದೀವಿ. ನಿಮ್ಮ ಜೊತೆಗೆ ಬರೋದು, ಮನವಿ ಕೊಡೋದು. ನಾನು ನಮ್ಮ ಪುರುಷೋತ್ ಮೇಲೆ ಅಲ್ಲ ಸರ್, ಮನವಿ ಒಂದು ಕೊಡೋಣ ಸರ್, ಸ್ಟ್ರೈಕ್ ಮಾಡಿ ಸರ್ ಅನ್ನೋದು ಯಾವಾಗಲೂ. ಹಂಗಾಗಿ ವರ್ಷಾನ್ಗಟ್ಟೆ ಏನು ಮಾಡೋದು? ಪ್ರಿನ್ಸಿಪಾಲ್ ಸೆಕ್ರೆಟರಿ ಮೇಡಮ್ ಭೇಟಿ ಆಗೋದು, ಮನವಿ ಕೊಡೋದು. ಇಲ್ಲ ಮಿನಿಸ್ಟರ್ ಭೇಟಿ ಆಗೋದು, ಮನವಿ ಕೊಡೋದು. ಇಲ್ಲ MLA ಕೂಡ ಮನವಿ ಕೊಡೋದು. ಬರೇ ಮನವಿ ಕೊಟ್ಟು ಸಾಕಾಗಿದೆ ಅಲ್ವಾ? ನಮಗೆ ಸಾಕಾಗೈತೆ ಅಲ್ವಾ? ಮನವಿಗೆ ಏನಾದ್ರು ಉತ್ತರ ಸಿಕ್ಕಾಯ್ತ ನಮಗೆ? ನೌಕರರ ಮಹಾಸಂಘ, ಮುಖ್ಯವಾಗಿ ಅಧ್ಯಕ್ಷರಾದಂಥ ಪಾವಗಡ ಶ್ರೀರಾಮ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಮತ್ತು ಸಂಘದ ಎಲ್ಲ ಸದಸ್ಯರುಗಳೇ, ತಮ್ಮೆಲ್ಲರಿಗೂ ವಿಷಯ ಅಧ್ಯಕ್ಷರು ಮಾತಾಡೋ ಕೂಡ ಹೇಳಿದ ಹಾಗೆ ಹಲವಾರು ಬಾರಿ ನಮ್ಮ ಇಲಾಖೆಯಿಂದ ನಮ್ಮ ಬೇಡಿಕೆ ಏನಿದೆ, ಮುಖ್ಯವಾಗಿ ಹೊರಗುತ್ತಿಗೆಯಲ್ಲಿರ್ತಕ್ಕಂಥವ್ರನ್ನ ನೇರ ಪಾವತಿಗೆ ತರಬೇಕು ಅನ್ನೋಂಥ ಒಂದು ಸರಳವಾದ ಬೇಡಿಕೆ ಏನಿದೆ, ಅದನ್ನು ಪರಿಗಣಿಸಬೇಕು ಅಂತ ಹೇಳಿ ನಮ್ಮಿಂದ ಆಗ್ಬೋದು, ಆನಂತರ ಅಧ್ಯಕ್ಷರು ಹೇಳಿ ಈಗಲೇ ನಮಗೆ ಹೇಳಿದ ಹಾಗೆ ನಮ್ಮ UDಯಿಂದ ಕೂಡ ಸಕಾರಾತ್ಮಕವಾಗಿ ಪ್ರಸ್ತಾವನೆಗಳು ಹೋಗಿದ್ದಾವೆ. ಆದರೂ ಕೂಡ ಆರ್ಥಿಕ ಇಲಾಖೆಯಲ್ಲಿ ಕೆಲವು ಅಬ್ಸರ್ವೇಷನ್ಗಳನ್ನು ಹಾಕಿ ವಾಪಸ್ ಹಾಕಿರ್ತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ. ಆನಂತರ ತಾವು ಸರಿಯಾದ ಮಾತನ್ನೇ ಹೇಳ್ತಾ ಇದ್ದೀರಿ. ಪೊಲಿಟಿಕಲ್ ವಿಲ್ ಪವರ್ ಸ್ವಲ್ಪ ಇದ್ದು ಅದನ್ನು ಸ್ವಲ್ಪ ಫಾಲೋಅಪ್ ಮಾಡಿದರೆ ಇನ್ನೂ ಆಗೋ ಸಾಧ್ಯತೆ ಇನ್ನೂ ಹೆಚ್ಚಳವಾಗ್ತದೆ. ಆ ಹಿನ್ನೆಲೆಯಲ್ಲಿ ಅಧ್ಯಕ್ಷರುಗಳು, ಆನಂತರ ಕೆಲವು ಪದಾಧಿಕಾರಿಗಳು ತಾವು ಕೂಡ ಹಲವಾರು ಬಾರಿ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀರಿ. ಇವತ್ತು ಇಬ್ಬರು ಸಚಿವರು, ನಮ್ಮ ಪೌರಾಡಳಿತ ಸಚಿವರು, ಆನಂತರ ನಗರಾಭಿವೃದ್ಧಿ ಸಚಿವರು
ಇಬ್ಬರು ಕೂಡ ಬೆಂಗಳೂರಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಬಂದು ತಮ್ಮ ಅಹವಾಲನ್ನು ಕೇಳ್ತಾ ಇದ್ದೀನಿ. ಆನಂತರ ತಮ್ಮ ಅಧ್ಯಕ್ಷರು ಮತ್ತು ಕೆಲವು ಪದಾಧಿಕಾರಿಗಳು ಕೂಡ ಸರ್ಕಾರದ ಕಾರ್ಯದರ್ಶಿಯವ್ರನ್ನು ಕೂಡ ಇವತ್ತು ಭೇಟಿ ಮಾಡಿ ತಮ್ಮ ವಿಷಯಗಳನ್ನು ನಮಗೆ ಪುನರಾವರ್ತನೆ ಮಾಡಬೇಕಂತದ್ದು ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ವಿಷಯಗಳು ನಮಗೆ ಗೊತ್ತಿದೆ, ಅನಂತರ ನಿಮ್ಮ ಬಗ್ಗೆ ಕಾಳಜಿ ಕೂಡ ಇದೆ. ಆದರೆ ಸರ್ಕಾರ ಹಂತದಲ್ಲಿ ತೀರ್ಮಾನ ಆಗಬೇಕಾಗಿರೋದು ಮಾತ್ರ ಬಾಕಿ ಇರೋದ್ರಿಂದ ಈ ಒಂದು ಮುಷ್ಕರ ಮೂಲಕ ತಾವೇನು ಗಮನ ಸೆಳೀತಾ ಇದ್ದೀರಿ. ನಾನು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಬೇಕು. ತಾವು ಯಾವತ್ತೂ ಕೂಡ ಇಷ್ಟು ವರ್ಷಗಳಲ್ಲಿ ಈ ರೀತಿ ಮುಷ್ಕರಕ್ಕೆ ಮುಂದಾಗೇ ಇಲ್ಲ. ತಮಗೆ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಅವುಗಳನ್ನು ನಿಮ್ಮ ಸಹಿಸಿಕೊಂಡು ಕೆಲಸಗಳನ್ನು ನಿರ್ವಹಿಸ್ಕೊಂಡು ಬಂದಿದ್ದೀರಾ. ಆದರೂ ಕೂಡ ನಿಮ್ಮ ಹಕ್ಕನ್ನು ನೀವು ಕೇಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಸೊ ಇವತ್ತೇನು ನಿಮ್ಮ ಈ ಮನವಿಯನ್ನು ಕೊಟ್ಟಿದ್ದೀರಿ, ಆ ಇದರಲ್ಲಿರ್ತಕ್ಕಂಥ ಮುಖ್ಯ ಬೇಡಿಕೆಗಳಲ್ಲಿ ಒಂದಾದಂಥ ನೇರ ಪಾವತಿ ಮೂಲಕ ತಮ್ಮೆಲ್ಲರಿಗೂ ಕೂಡ ನಿಯಮಿತವಾಗಿ ಸಂಬಳವಾಗಬೇಕು. ಅನಂತರ ಈ ಗುತ್ತಿಗೆದಾರರ ಮೂಲಕ ಆಗ್ತಾ ಇರ್ತಂಥ ಇದರಲ್ಲಿ ಏನು ನ್ಯೂನತೆಗಳಿದೆ ಅದೆಲ್ಲರೂ ತೊಡೆದುಹಾಕಿ ಸರಿಯಾದ ಟೈಮ್ಗೆ ತಮಗೆ ಸಂಬಳ ಆಗೋ ರೀತಿ ಆಗಬೇಕು ಅನ್ನೋಂಥ ಮುಖ್ಯ ಬೇಡಿಕೆಯನ್ನು ಇಟ್ಟಿದ್ದೀರಿ. ಅದರ ಜೊತೆಗೆ ಕೆಲವು ಪೂರಕ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದೀರಿ. ಈ ಎಲ್ಲ ಬೇಡಿಕೆಗಳನ್ನು ನಾನು ಈಗ ಸಚಿವರು ಇಲ್ಲದೆ ಇರೋದ್ರಿಂದ ಈಗ ತಕ್ಷಣವೇ ನಾನು ಕಾರ್ಯದರ್ಶಿಯವರ ಗಮನಕ್ಕೆ ತರ್ತೀನಿ. ಆನಂತರ ಸಚಿವರು ನಾಳೆ ರಜೆ ನಾಡಿದ್ದು ಸಿಕ್ಕ ತಕ್ಷಣವೇ ಅದನ್ನು ಗಮನಕ್ಕೆ ತಂದು ತಮ್ಮ ಬೇಡಿಕೆಯ ಪ್ರಕಾರ ಬರುವ ಕ್ಯಾಬಿನೆಟ್ ಸಮಿತಿಯಲ್ಲೇ ಏನಾದರೂ ಇದಕ್ಕೆ ಪ್ರಸ್ತಾವನೆಯನ್ನು ಮಾಡಿ ಒಂದು ತಾರ್ಕಿಕ ಕೊನೆಯನ್ನು ಕಾಣಿಸೋದಕ್ಕೆ ಪ್ರಯತ್ನಗಳನ್ನು ನಾವು ಮುಂಚೆಂದರೂ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರಯತ್ನವನ್ನು ಮುಂದೆ ಕೂಡ ಹೊರಿಸ್ತೀವಿ. ಸೊ ಈ ಒಂದು ಮನವಿಯನ್ನು ತಮ್ಮೆಲ್ಲರ ಪರವಾಗಿ ತೆಗೆದುಕೊಂಡು ಸರ್ಕಾರಕ್ಕೂ ಹಾಗೂ ಮಾನ್ಯ ಸಚಿವರ ಗಮನಕ್ಕೆ ತರೋಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಈ ಹೋರಾಟದಲ್ಲಿ 31 ಜಿಲ್ಲೆಯಿಂದ ಎಲ್ಲ ಪೌರ ಕಾರ್ಮಿಕರು, ಮಹಿಳೆಯರು ಸುಮಾರು 6,000 ಜನಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮುಖಂಡರಾದ ಸತೀಶ್ ಎಸ್ಬಿ, ಮಂಜುನಾಥ್ ಡಿಆರ್, ಕಿರಣ್ ಕುಮಾರ್ ಡಿಎನ್, ಮೀನಾಕ್ಷಿ, ರಮೇಶ್ ಎಸ್ಕೆ, ಚಂದ್ರಯ್ಯ, ಶಿವಶಂಕರ್, ಮುನಿರಾಜ್ ಎಸ್, ಲೋಕೇಶ್, ದಿನೇಶ್, ಕೃಷ್ಣಪ್ಪ, ರಾಧಾಕೃಷ್ಣ ಎಸ್ಎಂ, ಮಾಲ್ತೇಶ್ ಕೆ ಮತ್ತು ಸತೀಶ್ ಹಾಗೂ ಇನ್ನು ಹಲವಾರು ರಾಜ್ಯ ಕಮಿಟಿಯ ಮುಖಂಡರುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ರಾಮಕೃಷ್ಣ ಟಿಎನ್. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.